ಸರ್ಕಾರ ಬಂದಾಗ ಬೆಲೆ ಏರಿಕೆ ಹೆಚ್ಚಾಗುತ್ತಿದೆ. 5-10% ಹೆಚ್ಚಾಗುತ್ತಿದೆ. ಈ ಹಿಂದೆ ಎನ್ಡಿಎ ಸರ್ಕಾರ ಇದ್ದಾಗ ಪೆಟ್ರೋಲ್, ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದರು. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ಇನ್ನಿತರ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಬುಧವಾರ ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ತಾವು ಸಹ ಈ ರಾಜ್ಯದ ಜನ ಆಗಿ ಮಾಧ್ಯಮದ ಸೆಕೆಂಡ್ರಿ, ತಾವು ಈ ರಾಜ್ಯದ ಪ್ರಜೆಗಳು. ಸೊ ತಾವು ಯೋಚನೆ ಮಾಡಿ ಯಾವ್ದು ಸರಿ ತಪ್ಪು ಅಂತ. ₹1 ಬರಗಾಲಕ್ಕೆ ಅವ್ರು ಘೋಷಣೆ ಮಾಡ್ಲಿವಲ್ಲ. ಈಗ ₹4,454 ಬಂದಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಅವ್ರು ಮೀಟಿಂಗ್ ಮಾಡ್ಕೊಡ್ಲಿಲ್ಲ, ಸರ್ಕಾರ ತೀರ್ಮಾನ ತಗೊಳ್ಳಿಲ್ಲ. ಏನಂತ ಹೇಳ್ತೀರ? ಸಮರ್ಥನೆ ಅಲ್ರಿ, ಸತ್ಯ ಹೇಳ್ತಾ ಇದೀರಿ. ಸರಿ, ಅವ್ರಿಗೆ ಏನು ಕೆಲಸ ಇಲ್ವಲ್ರಿ, ಅವ್ರು ಏನು ಹೇಳಕ್ ಆಗತ್ತೆ? ಯಾವ ಕಾರ್ಯಕ್ರಮ ಹೇಳ್ತಾರೆ? ಈಗ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ 10 ವರ್ಷದಲ್ಲಿ ಹಿಂದೆ ಭರವಸೆ ಕೊಟ್ಟಂತ ಯಾವ್ದು ಈಡೇರಿಸಿಲ್ಲ. 2 ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂತ ಕೊಡ್ಲಿಲ್ಲ. ಎಲ್ಲಾ ಬೆಲೆ ಏರಿಕೆ ಅಬ್ನಾರ್ಮಲ್ ಆಗಿ ಗಗನಕ್ಕೆ ಮುಟ್ಟಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ. ಆಮೇಲೆ ಟ್ಯಾಕ್ಸ್ ಹಾಕುವಂತ ಅವಕಾಶಗಳಿರೋದು 1-2-3 ಐಟಮ್ಗೆ ನಮ್ಮ ರಾಜ್ಯಕ್ಕೆ, ರಾಜ್ಯ ಸರ್ಕಾರಗಳಿಗೆ. 90% ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಎಲ್ಲದ್ರ ಮೇಲೆ ಅವರು ಹೈಯೆಸ್ಟ್ ಟ್ಯಾಕ್ಸ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಮತ್ತು ಈ ಬರಗಾಲಕ್ಕೂ ಅವ್ರು ದುಡ್ಡು ಕೊಡ್ಲಿಲ್ಲ. ಹಿಂದೆ 5 ವರ್ಷನೂ ಅವ್ರ ಅಭಿವೃದ್ಧಿ ಆಗದೆ ಇರೋದಕ್ಕೆ ಜನ ಇವತ್ತು ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಅವರು ಯಾವ್ದಾರ ಇಶ್ಯೂ ಇಟ್ಕೊಂಡು ಜನರ ಮುಂದೆ ಹೋಗದೆ ಸೊ ಅವರು ವೀಕ್ ಆಗ್ತಾರೆ. ಅದಕ್ಕೋಸ್ಕರ ಜನರ ಮುಂದೆ ಏನೋ ಒಂದು ಹೇಳ್ತಾರೆ. ಅದರಲ್ಲಿ ಜನ ಮಾಹಿತಿ ಇಲ್ದೇನೋ, ಕೆಲವೊಮ್ಮೆ ತಪ್ಪು ಕಲ್ಪನೆಯಿಂದನೋ, ಸರಿಯಾದ ರೀತಿ ಅರ್ಥೈಸ್ಕೊಳ್ದೇ ಇದ್ದಾಗಲೋ ಈ ರೀತಿ ಕೆಲವೊಮ್ಮೆ ಆಗ್ತವೆ ಸನ್ನಿವೇಶಗಳು. ಇವ್ರೆಷ್ಟು ಕೊಟ್ಟಿರುತ್ತೆ ಹಿಂದೆ? ಇವ್ರು ರಾಜ್ಯದಲ್ಲಿ ಆಡಳಿತ ಮಾಡಿದಾರಲ್ಲ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇಲ್ಲದೆ ಇದ್ದಾಗ್ಲೂ ಇವರೆಲ್ಲ ಯಡಿಯೂರಪ್ಪನವರೆಲ್ಲ ಇದ್ರಲ್ಲ, ಅವಾಗ ಎಷ್ಟು ಕೊಟ್ಟಿದಾರಂತೆ? ನಮ್ಮನ್ನೇನು ಆ ರೀತಿ ನಮ್ಮ ಪಕ್ಷ ಯಾವುದೇ ರೀತಿ ಮಾಡಿಲ್ಲ. ನಮ್ಮ ಪಕ್ಷ ಈ ರಾಷ್ಟ್ರಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಪಕ್ಷ. ಸೊ ಹಲವಾರು ವರ್ಷಗಳು ಆಡಳಿತ ಮಾಡಿ ಇವತ್ತೇನಾದ್ರು ಈ ರಾಜ್ಯ, ಈ ರಾಷ್ಟ್ರ ಈ ಮಟ್ಟಕ್ಕೆ ಎಲ್ಲ ತರದ ಅಭಿವೃದ್ಧಿಗೆ ದಾರಿ ಇದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋದು. ಇವತ್ತು ಎಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಬಂದು ಮಾನಿಟರ್ ಮಾಡ್ಲಿಕ್ಕೆ ಇವರೇ ಬೇಕಾ? ಏನೋ ಒಂದು ಹೇಳ್ತಾರೆ. ಸೊ ಅದರಿಂದ ಬಿಜೆಪಿಯವರ ಪ್ರತಿಭಟನೆ ಆಗ್ಲಿ, ಬಿಜೆಪಿಯವರ ಪತ್ರಿಕಾಗೋಷ್ಠಿ ಆಗಲಿ, ಅವರ ಟೀಕೆ ಟಿಪ್ಪಣಿ ಆಗಲಿ, ಸೊ ಯಾವುದೂ ಸಹ ಒಂದು ರೈತರು ಸ್ಟೇಟ್ ಇಂಟ್ರೆಸ್ಟ್ ಇಲ್ಲ. ಬಿಜೆಪಿಯವರು 5 ವರ್ಷದ ಆಡಳಿತದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಈಗ ವಿಪಕ್ಷದಲ್ಲಿ ಕುಳಿತು ವಿನಾಕಾರಣ ಆರೋಪ ಮಾಡುವುದು ಬಿಜೆಪಿಯವರ ಕಸಬಾಗಿದೆ. ಕೇಂದ್ರ ಸರ್ಕಾರ 10 ವರ್ಷದಲ್ಲಿ ಯಾವುದೇ ಭರವಸೆ ಈಡೇರಿಸಿಲ್ಲ. ಸಿಎಂ ಮನೆಯ ಮುಂದೆ ಧರಣಿ ನಡೆಸುವ ಬಿಜೆಪಿಗೆ ಅದೇ ಕಾಯಕ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.